ನಮಸ್ಕಾರ, ಗುಡ್ ಈವ್ನಿಂಗ್ ಕರ್ನಾಟಕಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಈಗ ಹೆಡ್ಲೈನ್ಸ್. ಮರಳಿ ಮನೆಗೆ ಜಿಟಿ ದೇವೇಗೌಡ, ಕುಮಾರಸ್ವಾಮಿ ಸಮ್ಮುಖದಲ್ಲಿ ಜೆಡಿಎಸ್ ಸೇರ್ಪಡೆ. ಕುಣಿದು ಕುಣಿದು ತೆರೆ ಹೊತ್ತ ಮಹಿಳೆಯ ಕೈ ಹಿಡಿದ ಜಿಟಿಡಿ. ಆಟೋ ಚಾಲಕರ ಪ್ರತಿಭಟನೆ ವೇಳೆ ಹಿಂಸಾಚಾರ, ಕಿಡಿಗೇಡಿಗಳಿಂದ ಪೊಲೀಸರ ಮೇಲೆ ಕಲ್ಲು ತೂರಾಟ, ಗುಂಪು ಚದುರಿಸಲು ಗುಲ್ಬರ್ಗಾದಲ್ಲಿ ಲಾಠಿ ಚಾರ್ಜ್. ಕಲುಷಿತ ಟ್ಯಾಂಕ್ ನೀರು ಕುಡಿದು ಅವಾಂತರ, ಧಾರವಾಡದಲ್ಲಿ 200ಕ್ಕೂ ಹೆಚ್ಚು ಮಂದಿಯ ಸ್ವಸ್ಥ, ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಜನರ ಆಕ್ರೋಶ. ಮುಕ್ತಿಮಠ ಸ್ವಾಮೀಜಿ ಶಿಷ್ಯನ ಕಿತಾಪತಿ, ಪ್ರೀತಿಸಿದ ಹುಡುಗಿಗೆ ಕೈಕೊಟ್ಟ ಕಳ್ಳ ಸನ್ಯಾಸಿ, ನೊಂದ ಯುವತಿಯಿಂದ ಆತ್ಮಹತ್ಯೆ ಯತ್ನ. ಒಂಬತ್ತನೇ ಕುಂಭಮೇಳಕ್ಕೆ ಅದ್ಧೂರಿ ತೆರೆ, ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಜನಸಾಗರ, ಪುಣ್ಯ ಸ್ನಾನಕ್ಕೆ ಸಾಕ್ಷಿಯಾದ ಶೆಟ್ಟರ್ ದಂಪತಿ, ಸಚಿವ ರಾಮದಾಸ್. 5 ವರ್ಷದ ಹಿಂದೆ ಬಿಜೆಪಿ ಕೈ ಹಿಡಿದಿದ್ದ ಜೆಡಿಎಸ್ ಮುಖಂಡ ಜಿಟಿ ದೇವೇಗೌಡ ಮರಳಿ ಗೂಡು ಸೇರಿದ್ದಾರೆ. ಮೈಸೂರಲ್ಲಿ ನಡೆದ ಬೃಹತ್ ಬಹಿರಂಗ ಸಮಾವೇಶದಲ್ಲಿ ಅಪಾರ ಬೆಂಬಲಿಗರೊಂದಿಗೆ ಮಾತೃಪಕ್ಷದ ಮಡಿಲು ಸೇರಿದ್ರು. ಬಿಜೆಪಿಗೆ ಸೇರಿ ತಪ್ಪು ಮಾಡಿರುವೆ, ನನ್ನ ತಪ್ಪನ್ನ ಕ್ಷಮಿಸಿ, ಆಶೀರ್ವದಿಸುವಂತೆ ಜನತೆಗೆ ಮನವಿ ಮಾಡಿದ್ದಾರೆ. ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಪಕ್ಷಾಂತರ ಪರ್ವ ಬಿರುಸುಗೊಂಡಿದೆ. ಹಳೆ ಮೈಸೂರು ಭಾಗದ ಜೆಡಿಎಸ್ ಬಲಾಢ್ಯ ನಾಯಕರಾಗಿದ್ದ ಜಿಟಿ ದೇವೇಗೌಡ ಇಂದು ಮರಳಿ ಪಕ್ಷದ ತೆಕ್ಕಿಗೆ ಬಂದರು. ಮಹಾರಾಜ ಕಾಲೇಜ್ ಆವರಣದಲ್ಲಿ ನಡೆದ ಬೃಹತ್ ಬಹಿರಂಗ ಸಮಾವೇಶದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹಳೆಯ ಮಿತ್ರನನ್ನ ಪಕ್ಷಕ್ಕೆ ಬರಮಾಡಿಕೊಂಡ್ರು. ಈ ವೇಳೆ ಸಾವಿರಾರು ಮಂದಿ ಜಿಟಿ ದೇವೇಗೌಡ ಬೆಂಬಲಿಗರು ಜೆಡಿಎಸ್ ಸೇರಿದ್ರು. ಇದಕ್ಕೂ ಮುನ್ನ ಮೆರವಣಿಗೆ ವೇಳೆ ಜಿಟಿಡಿ ಕುಣಿದು ಕುಪ್ಪಳಿಸಿ ಗಮನ ಸೆಳೆದರು. ಐದು ವರ್ಷದ ಹಿಂದೆ ಜೆಡಿಎಸ್ ತೊರೆದು ಬಿಜೆಪಿ ಕೈ ಹಿಡಿದಿದ್ದ ಮಾಜಿ ಸಚಿವ ಜಿಟಿ ದೇವೇಗೌಡರು 5 ವರ್ಷಗಳ ಕಾಲ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರಾಗಿದ್ದರು. ಇದೀಗ ಬಿಜೆಪಿ ತೊರೆದು ಮಾತೃಪಕ್ಷಕ್ಕೆ ಮರಳಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ನಾನು ಬಿಜೆಪಿ ಸೇರಿದ್ದು ಮಹಾನ್ ತಪ್ಪು, ಇನ್ಮುಂದೆ ನಾನು ಇಂತಹ ತಪ್ಪನ್ನ ಮಾಡೋದಿಲ್ಲ, ನನ್ನ ತಪ್ಪು ಕ್ಷಮಿಸಿ ಆಶೀರ್ವದಿಸಿ ಅಂತ ಜನತೆಗೆ ಮನವಿ ಮಾಡಿದರು. ಕಣ್ಣೀರಾಗ್ತಿದ್ದಾರೆ, ನಿಮ್ಮ ಮನಸ್ಸು ನೋವಾಗಿದೆ. ಜಿಟಿ ದೇವೇಗೌಡ ಪಕ್ಷ ಬಿಟ್ಟ, ನಮ್ಮ ಮನೆ ಬಿಟ್ಟು ಹೋದ, ಬಿಜೆಪಿ ಸೇರಿದ ಅಂತೇಳಿ ನಿಮ್ಮ ಮನ ನೊಂದಿದೆ, ದೇವೇಗೌಡರ ಮನ ನೊಂದಿದೆ. ಆ ತಪ್ಪಿಗೋಸ್ಕರ ನನಗೆ ಪ್ರಾಯಶ್ಚಿತ್ತ, ದಯಮಾಡಿ ನನ್ನನ್ನು ಕ್ಷಮಿಸ್ಬಿಡಿ, ನಂದು ತಪ್ಪಾಗಿದೆ. ಸಮಾವೇಶದಲ್ಲಿ ಮಾತನಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ, ರಾಜ್ಯದ ಜನತೆ ಕಾಂಗ್ರೆಸ್ ಹಾಗೂ ಬಿಜೆಪಿಯನ್ನ ತಿರಸ್ಕರಿಸಿ ಜೆಡಿಎಸ್ಗೆ ಅಧಿಕಾರ ನೀಡಿದರೆ ರಾಜ್ಯದ ಎಲ್ಲ ರೈತರ ಸಾಲ ಮನ್ನಾ ಮಾಡೋದಾಗಿ ಘೋಷಿಸಿದರು. ಅಲ್ಲದೆ ಜಿಟಿಡಿ ಈ ಹಿಂದೆ ತಪ್ಪು ಮಾಡಿದ್ದಾರೆ, ಅವರ ತಪ್ಪನ್ನ ಕ್ಷಮಿಸಿಬಿಡಿ ಅಂತ ಮನವಿ ಮಾಡಿದರು. ಮೈಸೂರು ಜಿಲ್ಲೆಯ ಜನತೆಗೆ ಒಂದು ಸಂದೇಶವನ್ನ ಸ್ಪಷ್ಟವಾಗಿ ನೀವೇನು ಕೊಡಬೇಕಾಗಿದೆ, ಆ ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮೆಲ್ಲರಿಗೆ ಸಲ್ಲಿಸಿ. ಜಿಟಿಡಿ ಸೇರ್ಪಡೆಯಿಂದ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಜೆಡಿಎಸ್ಗೆ ಆನೆ ಬಲ ಬಂದಂತಾಗಿದ್ದು, ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಜೆಡಿಎಸ್ಗೆ ಲಾಭವಾಗುವ ನಿರೀಕ್ಷೆ ಇದೆ. ಸಮಾವೇಶದಲ್ಲಿ ಮಾಜಿ ಸಚಿವ ರೇವಣ್ಣ, ಸಂಸದ ಚೆಲುವರಾಯಸ್ವಾಮಿ, ಶಾಸಕಿ ಅನಿತಾ ಕುಮಾರಸ್ವಾಮಿ, ಸಾರಾ ಮಹೇಶ್, ಭವಾನಿ ರೇವಣ್ಣ ಮೊದಲಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ಕೆಜೆಪಿ ರಾಜ್ಯಾಧ್ಯಕ್ಷ ಮಾಜಿ ಸಿಎಂ ಯಡಿಯೂರಪ್ಪ ಇಂದು ಶಿವಮೊಗ್ಗ ನಗರದಲ್ಲಿ ಮೊದಲ ಹಂತದ ಪ್ರಚಾರ ಆರಂಭಿಸಿದ್ದಾರೆ. ನಗರದ ಲಗಾನ್ ಮಂದಿರದಲ್ಲಿ ಏರ್ಪಡಿಸಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಮಂಜುಳಾ, ರಾಜ್ಯ ಉಪಾಧ್ಯಕ್ಷ ಕೆಎಚ್ ಶ್ರೀನಿವಾಸ್ ಮೊದಲಾದವರು ಪಾಲ್ಗೊಂಡಿದ್ದರು. ನಾನು ಬಿಜೆಪಿಯಲ್ಲಿದ್ದಾಗಲೂ ಅಲ್ಪಸಂಖ್ಯಾತರಿಗೆ ಮೋಸ ಮಾಡಲಿಲ್ಲ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನರು ಒಂದೇ ರೀತಿ ಕಂಡೆ, ಎಲ್ಲ ಜನಾಂಗದ ಅಭಿವೃದ್ಧಿಗೆ 3.5 ವರ್ಷದ ಅಧಿಕಾರಾವಧಿಯಲ್ಲಿ ಶಕ್ತಿ ಮೀರಿ ಶ್ರಮಿಸಿದೆ. 5 ವರ್ಷ ಅಧಿಕಾರಾವಧಿ ಪೂರ್ಣಗೊಳಿಸಿದ್ದರೆ ಗುಜರಾತ್ ಮೀರಿ ಅಭಿವೃದ್ಧಿಯಲ್ಲಿ ಕರ್ನಾಟಕ ಮುಂದಿರ್ತಿತ್ತು ಅಂದರು. ನನ್ನ ಬೆನ್ನಿಗೆ ಚೂರಿ ಹಾಕಿ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದವರಿಗೆ ಈ ಚುನಾವಣೆಯಲ್ಲಿ ಪಾಠ ಕಲಿಸ್ತೇನೆ ಎಂದು ಯಡಿಯೂರಪ್ಪ ಹೇಳಿದರು. ಇದೇ ವೇಳೆ ಈಶ್ವರಪ್ಪ ವಿರುದ್ಧ ಕಿಡಿಕಾರಿದರು. ಪುರಸಭಾ ಅಧ್ಯಕ್ಷನಾಗಿದ್ದು ರಾಜ್ಯದ ಮುಖ್ಯಮಂತ್ರಿ ಆದ, ಇದನ್ನು ಸಹಿಸ್ತೇನೆ, ನನಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡಿದ್ರು.
ಅದಕ್ಕಾಗಿ ಈ ಚುನಾವಣೆ ಬಹಳ ಮಹತ್ತರವಾದ ಚುನಾವಣೆ. ಈ ಚುನಾವಣೆ ಮುಗಿತಿದ್ದಂಗೆ ಅಸೆಂಬ್ಲಿ ಚುನಾವಣೆ ಬರುತ್ತೆ. ನನಗೆ ಬೆನ್ನಿಗೆ ಚೂರಿ ಆಗ್ತಾರೆಲ್ಲ ಶಿವಮೊಗ್ಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಅವರು ಸರಿಯಾಗಿ ಪಾಠ ಕಲಿಸಬೇಕು ಅಂದ್ರೆ ತೆಂಗಿನಕಾಯಿ ಗುರುತಿಗೆ ಒತ್ತಿ ಅವ್ರಿಗೆ ಮನೆಗೆ ಕಳಿಸ್ದಂಗಾಗುತ್ತೆ. ಇದೇನು ಬೇಡ ಸೇಫ್ ತಿಳಿಸ್ಕೊಳ್ಳೋದು. ನಿಮ್ಗೇನು ಕಾಣಬೇಕು ವೋಟ್ ಮಾಡಕ್ ಹೋದಂದ್ರೆ ಬರೀ ತೆಂಗಿನಕಾಯೇ ಕಾಣಬೇಕು. ಆ ತೆಂಗಿನಕಾಯಿ ಗುರುತಿಗೆ ವೋಟ್ ಕೊಟ್ಟು ನಮ್ಮ 35 ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಕಳಿಸ್. ಧಾರವಾಡ ಜಿಲ್ಲೆಯ ತಡಕೋಡ ಗ್ರಾಮದಲ್ಲಿ ತೀವ್ರ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಗ್ರಾಮದ ಸುಮಾರು 250ಕ್ಕೂ ಹೆಚ್ಚು ಜನರು ವಾಂತಿ ಭೇದಿಗೆ ಒಳಗಾಗಿದ್ದು ತೀವ್ರ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹೀಗಿದ್ರೂ ಜಿಲ್ಲಾ ಆರೋಗ್ಯ ಇಲಾಖೆ ಮಾತ್ರ ಇತ್ತ ಕಣ್ತೆರೆದು ನೋಡ್ತಾ ಇಲ್ಲ. ಹೀಗೆ ಎಲ್ಲಂದರಲ್ಲಿ ಸಲಾಯಿನ್ ಬಾಟಲ್ ಏರಿಸಿಕೊಂಡು ಬೆಡ್ ಮೇಲೆ ದಾಖಲಾಗಿರುವ ಇವರೆಲ್ಲ ಧಾರವಾಡದ ತಡಕೋಡ ಗ್ರಾಮಸ್ಥರು. ಕಳೆದ ಕೆಲವು ದಿನಗಳಿಂದ ಗ್ರಾಮದಲ್ಲಿ ತೀವ್ರತರವಾದ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಗ್ರಾಮದಲ್ಲಿರುವ ಟ್ಯಾಂಕರ್ನ ಕಲುಷಿತ ನೀರು ಕುಡಿದು ಈ ಅವಾಂತರ ಸಂಭವಿಸಿದೆ. ಇಲ್ಲಿಯವರೆಗೆ ಸುಮಾರು 250ಕ್ಕೂ ಹೆಚ್ಚು ಗ್ರಾಮಸ್ಥರು ವಾಂತಿ ಭೇದಿಯಿಂದ ಜಿಲ್ಲಾಸ್ಪತ್ರೆ, ಎಸ್ಡಿಎಂ ಆಸ್ಪತ್ರೆಗಳಿಗೆ ದಾಖಲಾಗಿದ್ದಾರೆ. ಇಲ್ಲಿಂದ ಮಾರಕ್ಕೆ ಹೋದಾಗಿದ್ವಿ. ರಾತ್ರಿ ಮಾಲ್ ತಿರುತೆ ನಮ್ಮ ಹೆಣ್ಮಕ್ಳನ್ನ ಅಲ್ಲೇ ಬಿಟ್ಟು ನಮ್ಮ ಊರಿಗೆ ಬರ್ಬೇಕಂತ ಬಂದ್ವಿ. ಅವು ಚಾ ಕುಡಿದ್ವಿ ಅಲ್ಲಿ ಹೋಟೆಲ್ದಾಗ ಹೋಗಿ. ಮತ್ತು ಆ ಬೋರಿ ನೀರು ಕುಡಿದ್ವಿ. ಹಂಗಾಗಿ ಮನೆಗೆ ಬರೋತ್ತೇನ ಅಲ್ಲ ರೀ. ಮನೆಗೆ ಬಂದಿಂದ 9 ಗಂಟೆಲಿಂದ ಚಾಲವಾಗಿದ್ದು 1 ಗಂಟೆ ಮಟ್ಟ ನಾನು ಯಾರಿಗೆ ಹೇಳಲ್ಲ ರೀ. ಅದೇನು ಮಾಡ್ತು ಅಂತ ಅಂದು ಅದು ಭಾಳ ಹೆಚ್ಚಿಗಾಗಿ ತ್ರಾಸಾಗಿ ಬಿದ್ದು ಒಳ್ಳಾಡಕತ್ತು ಮಂದಿ ಕೂಡಿದ್ರು. ಕಳೆದೊಂದು ವರ್ಷದಿಂದ ಗ್ರಾಮಕ್ಕೆ ನೀರು ಪೂರೈಸುವ ಟ್ಯಾಂಕರ್ ಅನ್ನ ಸ್ವಚ್ಛಗೊಳಿಸಿಲ್ಲ. ಇದರಿಂದಾಗಿ ರೋಗ ಉಲ್ಬಣಿಸಿದೆ ಅನ್ನೋದು ಗ್ರಾಮಸ್ಥರ ಆರೋಪ. ಹೀಗಿದ್ದರೂ ಆರೋಗ್ಯ ಇಲಾಖೆಯಾಗಲಿ ಜಿಲ್ಲಾಡಳಿತವಾಗಲಿ ಇತ್ತ ಗಮನ ಹರಿಸದಿರುವುದು ನಾಗರಿಕರಲ್ಲಿ ಆಕ್ರೋಶ ಮೂಡಿಸಿದೆ. ತಡ್ಕೋಡು ಕೆರೆಯಾಗ ಒಂದು ಬೋರ್ ಐತ್ರಿ. ಅದು ಇಟ್ಟು ದಿವಸ ಬಂದೈತ್ರಿ, 1 ತಿಂಗಳದ. ಈಗ ಪೈಪ್ಲೈನನ್ನು ಹೊಡೆದತ್ತಂತ್ರಿ. ಅದು ಪೈಪ್ಲೈನ್ ಜೋಡಿಸಿದ ಬಳಕ ಆ ಬೋರ್ ಜಾತ್ರೆ ಸಂಬಂಧ ಚಾಲು ಮಾಡ್ಯಾರ. ಆ ನೀರು ಕುಡಿದ ಬಳಕನ ಹಿಂಗೆ ಆಗತ್ತದ ನೋಡ್ರಿ. ಇವತ್ತು ವಾಂತಿ ಬೀದಿರಿ. ಒಂದು 200-300 ಜನನೇ ಇರ್ಬೇಕು ರೀ. ದವಾಖಾನೆ ಗರಗ ಧಾರವಾಡ ಅಂದ್ರೆ 200-300 ಜನ ಆಯ್ತು ನೋಡ್ರಿ. ಸದ್ಯ ಮತ್ತೆ 50 ಮಕ್ಕಳಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿರೋದು ಗ್ರಾಮಸ್ಥರನ್ನ ತೀವ್ರವಾಗಿ ಕಂಗೆಡಿಸಿದೆ. ಇನ್ನಾದ್ರೂ ಜಿಲ್ಲಾ ಆರೋಗ್ಯ ಇಲಾಖೆ ಇತ್ತ ಕಡೆ ಗಮನ ಹರಿಸಬೇಕಾಗಿದೆ. ಧಾರವಾಡದಿಂದ ಅಮರೇಶ್ ರಾಠೋಡ್, ಸುವರ್ಣ ನ್ಯೂಸ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಟೋ ಚಾಲಕರು ಗುಲ್ಬರ್ಗಾದಲ್ಲಿ ಇವತ್ತು ನಡೆಸ್ತಾ ಇರುವ ಬೃಹತ್ ಪ್ರತಿಭಟನೆ ಹಿಂಸೆಗೆ ತಿರುಗಿತ್ತು. ಗುಲ್ಬರ್ಗಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೆಳಗ್ಗೆಯಿಂದ ಆಟೋ ಚಾಲಕರು ಪ್ರತಿಭಟನೆ ನಡೆಸ್ತಾ ಇದ್ರು. ಕೆಲವು ಕಿಡಿಗೇಡಿಗಳು ಪೊಲೀಸರ ಮೇಲೆ ಕಲ್ಲು ತೂರಿದ್ದೇ ಹಿಂಸೆಗೆ ಕಾರಣವಾಗಿತ್ತು. ಬಳಿಕ ಪೊಲೀಸರು 2 ಬಾರಿ ಲಾಠಿ ಪ್ರಹಾರ ನಡೆಸಿ ಪ್ರತಿಭಟನಾಕಾರರನ್ನ ಚದುರಿಸಿದ್ದಾರೆ. ಕಲ್ಲು ತೂರಾಟ ಮತ್ತು ಲಾಠಿ ಪ್ರಹಾರದಿಂದಾಗಿ ಗುಲ್ಬರ್ಗಾ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣ ಗೊಂದಲದ ಗೂಡಾಗಿದೆ. ಘಟನೆಯಿಂದ ಜನರು ಆತಂಕಕ್ಕೆ ಒಳಗಾಗುವಂತಾಯಿತು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಮುಂಜಾಗ್ರತಾ ಕ್ರಮವಾಗಿ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ನ ನಂತರ.